ಇವಾಗ ಬ್ಯಾಂಕಿನ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ. ಆದರೆ ಕೆಲವು ಕಡೆ ಪೋಸ್ಟ್ ಆಫೀಸ್ಗಳಲ್ಲೂ ಇನ್ವೆಸ್ಟ್ ಮಾಡ್ತಾರೆ. ಯಾವುದು ಬೆಸ್ಟ್ ಇದೆ? ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ ಬೆಸ್ಟ್ ಇದೆಯಾ ಬ್ಯಾಂಕಿನ ಇನ್ವೆಸ್ಟ್ಮೆಂಟ್ ಇವಾಗ ಬೆಸ್ಟ್ ಇದೆಯಾ? ನಾರ್ಮಲಿ ಏನಾಗ್ಬಿಟ್ಟಿದೆ ಅಂದರೆ, ಬಿಕಾಸ್ ಬ್ಯಾಂಕಿನ ಅಕ್ಸೆಸಬಿಲಿಟಿ ಈಸಿ ಇರೋದ್ರಿಂದ, ಮುಂಚೆ ಏನಾಗ್ತಿತ್ತು, ಈ ಸೀನಿಯರ್ ಸಿಟಿಸನ್ಸ್ ಇವರೆಲ್ಲ ಬರೀ ಪೋಸ್ಟ್ ಆಫೀಸಲ್ಲೇ ಜಾಸ್ತಿ ವ್ಯವಹಾರಗಳನ್ನು ಮಾಡ್ತಾ ಇರೋದ್ರಿಂದ, ಅಲ್ಲೂ ಕೂಡ ನೀವು ಬ್ಯಾಂಕ್ಗೆ ತಿರ್ಗಾ ಸಪರೇಟಾಗಿ ಯಾಕೆ ಹೋಗ್ತೀರಾ, ಪೋಸ್ಟ್ ಆಫೀಸಲ್ಲೇ ಇನ್ವೆಸ್ಟ್ಮೆಂಟ್ಸ್ಗಳಿದೆ ಅಂತ ಬಂತು. ಈಗೇನಾಗಿದೆ, ಎಲ್ಲದಕ್ಕೂ ವಾಟ್ಸಪ್ ಇದೆ, ಎಲ್ಲದಕ್ಕೂ ಇಮೇಲ್ ಇರೋದ್ರಿಂದ ಪೋಸ್ಟ್ ಆಫೀಸಲ್ಲಿ ಲೆಟರ್ ಬರೆಯೋರ ಸಂಖ್ಯೆ ಯಾವುದು ಇಲ್ಲವೇ ಇಲ್ಲ ಥರ ಆಗೋಗಿದೆ. ಸೊ ಹಾಗಾಗಿ ಮೋರ್ ಆರ್ ಲೆಸ್ ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಹೌದಾ? ನನ್ನ ಪ್ರಕಾರ ಬ್ಯಾಂಕ್ ಡೆಪಾಸಿಟ್ಸ್ ಆರ್ ಆಸ್ ಈಕ್ವಲೆಂಟ್ ಟುಡೇ ಟು ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್. ಮೋರ್ ಆರ್ ಲೆಸ್ ಇಂಟ್ರೆಸ್ಟ್ ರೇಟ್ಸು ಅದೇ ಇರುತ್ತೆ, ಸ್ಕೀಮ್ಸ್ಗಳು ಅದೇ ಥರ ಇರುತ್ತೆ. ಬ್ಯಾಂಕಲ್ಲೂ ಇದೆ ನಿಮಗೆ, ಪೋಸ್ಟ್ ಆಫೀಸಲ್ಲೂ ಇದೆ, ಎರಡೂ ಒಂದೇ ಅಂತ ಹೇಳ್ತೀನಿ. ಸೊ ನಾರ್ಮಲಿ ನಾನೇನು ಹೇಳ್ತೀನಿ, ನಿಮ್ಮ ಹತ್ರ 100 ರೂಪಾಯಿ ಇದ್ದರೆ 10 ರೂಪಾಯಿಯನ್ನ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಂಡಿರ್ಬೇಕು. ಯಾವಾಗ ಏನಾಗುತ್ತೆ ಗೊತ್ತಾಗೋದಿಲ್ಲ. ಸೊ 10% ಎಮರ್ಜೆನ್ಸಿ ಫಂಡ್ ಅಂತ ಇರಬೇಕು. ಆ ಎಮರ್ಜೆನ್ಸಿ ಫಂಡನ್ನು ಸೇವಿಂಗ್ಸ್ ಬ್ಯಾಂಕಲ್ಲಿ ಅಥವಾ FD ಅಲ್ಲಿ ಅಥವಾ ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ಗಳಲ್ಲಿ ಇಟ್ಟಿರಬೇಕು. ನಿಮ್ಮ ಹತ್ರ ಇರೋ ಎಲ್ಲಾ ದುಡ್ಡನ್ನು ನೀವು ರಿಯಲ್ ಎಸ್ಟೇಟ್ಗೆ ಹಾಕ್ಬಿಟ್ರೆ, ಏನೋ ಎಮರ್ಜೆನ್ಸಿ ಬಂತು ನನಗೆ ದುಡ್ಡು ಬೇಕು ಅಂದಾಗ, ಎಮರ್ಜೆನ್ಸಿ ಫಂಡಲ್ಲಿ ಏನೂ ದುಡ್ಡಿಲ್ಲ ಅಂದರೆ ನಾವು ರಿಯಲ್ ಎಸ್ಟೇಟನ್ನು ಲಿಕ್ವಿಡೇಟ್ ಮಾಡೋದಕ್ಕೆ ಅಥವಾ ವಾಪಸ್ ಕ್ಯಾಶಿಗೆ ಕನ್ವರ್ಟ್ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನಿಮ್ಮ ಹತ್ರ ಇರೋ 100 ರೂಪಾಯಲ್ಲಿ ನಾನೇನು ಹೇಳಿದೆ ಆಲ್ರೆಡಿ, 10% 10 ರೂಪಾಯಿನ ಚಿನ್ನ ಬೆಳ್ಳಿಗೆ ಹಾಕಿ, ಇನ್ನೊಂದು 10 ರೂಪಾಯಿನ ಎಮರ್ಜೆನ್ಸಿ ಫಂಡ್ ಅಂತ ಬ್ಯಾಂಕ್ ಡೆಪಾಸಿಟ್, ಪೋಸ್ಟ್ ಆಫೀಸ್ ಡೆಪಾಸಿಟ್ಸಲ್ಲಿ ಇಟ್ಕೊಳ್ಳಿ, ಒಂದು 30-40 ರೂಪಾಯಿ ರಿಯಲ್ ಎಸ್ಟೇಟಲ್ಲಿ ಇಟ್ಕೊಳ್ಳಿ, ಒಂದು 10 ರೂಪಾಯಿ ಮ್ಯೂಚುವಲ್ ಫಂಡ್ಗೆ ಹಾಕಿ, ಒಂದು 10 ರೂಪಾಯಿ ಅದರಲ್ಲಿ ಶೇರ್ಸ್ಗೆ ಹಾಕಿ. ಈ ಥರ ನಿಮ್ಮ 100 ರೂಪಾಯಿಯನ್ನು ವಿಂಗಡಣೆ ಮಾಡಿ ಹೂಡಿಕೆ ಮಾಡಿ. ಶೇರ್ಸ್, ಓಕೆ. ಮ್ಯೂಚುವಲ್ ಫಂಡ್ಸ್ ಆರ್ ಲಿಟ್ಲ್ ಈಸಿಯರ್ ಮತ್ತು ಸೇಫ್ ಅಂತ ಹೇಳ್ತಾರೆ. ಬಟ್ ಬಹಳಷ್ಟು ಜನ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಂಡಿದ್ದಾರೆ. ನನ್ನ ದಿ ಬೆಸ್ಟ್ ಮೆಮೊರಿ ಅಂತ ಹೇಳಿದ್ರೆ, ಒಂದು ಬ್ಯಾಂಕ್ ಯಾವ ರೀತಿ ಕೊಲಾಪ್ಸ್ ಆಯಿತು ಅನ್ನೋದನ್ನು ನಾವು ನೋಡಿದ್ವಿ. ಇವತ್ತಿಗೂ ನನ್ನ ಪ್ರಕಾರ ಅದರ ಶೇರ್ಸ್ ಏನು ತುಂಬ ಏರಿಕೆ ಕಂಡಿಲ್ಲ, ಬಹಳ ಕಮ್ಮಿನೇ ಇದೆ. ಸೊ ಶೇರ್ಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಏನು ನೆನ್ಪಿಟ್ಕೋಬೇಕು? ಒಂದು 5 ಟಿಪ್ಸ್ ಕೊಡಿ. ಒಳ್ಳೆಯದು ಭಾವನವರೇ. ನಾನು 23 ಇಯರ್ಸಲ್ಲಿ ಇಷ್ಟೊಂದೆಲ್ಲ ಅಡ್ವೈಸ್ ಮಾಡಿದ್ರು ಕೂಡ ನನ್ನ ಎಲ್ಲ ಹೂಡಿಕೆಯನ್ನು ಬರೀ ಶೇರ್ಸಲ್ಲಿ ಇಟ್ಕೊಂಡಿದ್ದೆ ನಾನು. ಯಾಕಂದರೆ ನಮ್ಗೆ ಅರ್ಥ ಆಗ್ತಿದ್ದಿದ್ದು ಶೇರ್ಸ್ ಒಂದೇನೆ. ನಾನು CA ಮಾಡಿದಾಗಿಂದನೂ ಕೂಡ ನನಗೆ ಶೇರ್ ಮಾರ್ಕೆಟ್ ಮೇಲೆ ತುಂಬಾ ಒಲವಿತ್ತು. ಸ್ಟಡೀಸ್ ಮಾಡ್ತಾ ಇದ್ದೆ, ಕಂಪ್ನಿಗಳನ್ನು ಏನೇನು ಅಂತ ನೋಡ್ತಾ ಇದ್ದೆ, ಪ್ರಮೋಟರ್ಸ್ಗಳನ್ನು ಸ್ಟಡಿ ಮಾಡ್ತಾ ಇದ್ದೆ, ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದರ ಫಂಡಮೆಂಟಲ್ಸ್ ಏನಿದೆ, ಟೆಕ್ನಿಕಲ್ಸ್ ಏನಿದೆ, ಇದೆಲ್ಲ ನೋಡ್ತಾ ಇದ್ದೆ. ಸೊ ಕಾಮನ್ ಮೆನ್ನಿಗೆ ನಾನು ಇವತ್ತೇನು ಹೇಳ್ತೀನಿ ಅಂದರೆ, ನಿಮಗೆ ಶೇರ್ಸ್ ಅನಾಲಿಸಿಸ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ದಯವಿಟ್ಟು ಮ್ಯೂಚುವಲ್ ಫಂಡ್ ರೂಟ್ಗೆ ಹೋಗಿ. ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ, ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾನೆ, ಅವ್ನು 24/7 ಅವನ ಟೀಮ್ ಜೊತೆಗೆ ಅವನು ಎಲ್ಲವನ್ನ ಟ್ರ್ಯಾಕ್ ಮಾಡ್ತಾನೆ. ನಿಮಗೆ ಆ ಟೈಮ್ ಇಲ್ಲ. ಸೊ ಗಿವ್ ಇಟ್ ಟು ಅ ಪ್ರೊಫೆಷನಲ್. ಈಗ ನಾನು ಕೂಡ ಸುಮ್ಮನೆ TV ಮುಂದೆ ಬಂದ್ಬಿಟ್ಟು ಮಾತನಾಡ್ತೀನಿ ಅಂದ್ಬಿಟ್ಟು ನಾನು ಪೊಲಿಟಿಕಲ್ ಬಗ್ಗೆ ಮಾತನಾಡ್ತೀನೋ, ಬೇರೆ ಏನೋ ಅಸ್ಟ್ರಾಲಜಿ ಬಗ್ಗೆ ಮಾತನಾಡ್ತೀನೋ ಅಂತ ನಾನು ಆ್ಯಂಕರ್ ಆಗಿಬಿಡ್ತೀನಿ ಅಂದರೆ ಸಾಧ್ಯ ಇಲ್ಲ. ನಾನು ಬರೀ ಶೇರ್ಸು, ಇನ್ವೆಸ್ಟ್ಮೆಂಟು, ಗೋಲ್ಡ್ ಸಿಲ್ವರ್ ಮಾತನಾಡ್ತೀನಿ. ಸೊ ಎಲ್ಲವನ್ನೂ ಮಾಡೋಕ್ಕಾಗಲ್ಲ. ಭಾವನಾ ಕೆಲಸ ನಾನು ಮಾಡೋದಕ್ಕಾಗೋದಿಲ್ಲ, ಆ್ಯಂಕರ್ ಕೆಲಸ ಆ್ಯಂಕರೇ ಮಾಡಬೇಕು. ಸೊ ಯಾರಿಗೆ ಶೇರ್ಸ್ ಅರ್ಥ ಆಗೋದಿಲ್ಲ, ನೀವೇನು ಮಾಡಿ, ಅವಾಗ ಮ್ಯೂಚುವಲ್ ಫಂಡ್ಗೆ ಹೋದಾಗ ಪ್ರೊಫೆಷನಲಿ ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾನೆ, ಅವನವನ ಕೆಲಸ ಮಾಡ್ತಾನೆ, ಅವನವನ ಫೀಸನ್ನು ಕೂಡ ಚಾರ್ಜ್ ಮಾಡ್ತಾನೆ. ಬಟ್ ಬೆಟರ್ ಗೋ ಫಾರ್ ಮ್ಯೂಚುವಲ್ ಫಂಡ್. ಇಲ್ಲ ನನಗೆ ಟೈಮ್ ಇದೆ, ನಾನು ಕಂಪ್ನಿಗಳನ್ನು ಅಧ್ಯಯನ ಮಾಡೋದಕ್ಕೆ ನನಗೆ ರೆಡಿ ಇದ್ದೀನಿ, ಟೈಮ್ ಇದೆ, ಎಕ್ಸ್ಪೀರಿಯನ್ಸು ನಾನು ಪಡ್ಕೊತೀನಿ, ನನಗೊಂಚೂರು ಜಾಸ್ತಿ ರಿಟರ್ನ್ಸ್ಗಳು ಬೇಕು, ನನ್ನ ಹತ್ರ ಟೈಮ್ ಇದೆ ಇದಕ್ಕೆಲ್ಲ ಅಂತ ಇದ್ದವರು, ಇಂಟ್ರೆಸ್ಟ್ ಇದ್ದವರು ಡೈರೆಕ್ಟ್ ಶೇರ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಿ. ಇಲ್ಲ ಅಂದರೆ ಗೋ ಫಾರ್ ಮ್ಯೂಚುವಲ್ ಫಂಡ್. ನೀವು ಡೈರೆಕ್ಟ್ ಶೇರ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಕೆಲವೊಂದು ಸಿಂಪಲ್ ಟಿಪ್ಸ್ ಏನು ಕೊಡ್ಬೋದು ನಾನು ಹೊಸಬ್ರಿಗೆ ಅಂದರೆ, ಸ್ಟಾರ್ಟಿಂಗು ಲಾರ್ಜ್ ಕ್ಯಾಪ್ ಶೇರ್ಸ್ಗಳಲ್ಲಿ ಮಾತ್ರ ಹೂಡಿಕೆ ಮಾಡಿ. ಲಾರ್ಜ್ ಕ್ಯಾಪ್ ಅಥವಾ ಬ್ಲೂ ಚಿಪ್ ಶೇರ್ಸ್ ಅಂತ ಕರಿತೀವಿ. ಏನು ಈ ಬ್ಲೂ ಚಿಪ್ ಶೇರ್ಸ್ ಅಂದರೆ, ಈ ನಿಫ್ಟಿ 50 ಇರುವಂತಹ ಶೇರ್ಸ್. ಅಂದರೆ ಆ ಕ್ಷೇತ್ರದಲ್ಲಿ ಇದು ಜೈಂಟ್ ಕಂಪನೀಸ್ ಅಥವಾ ದೊಡ್ಡ ಕಂಪನಿಗಳು ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ IT ಕ್ಷೇತ್ರ ಅಂತ ತಗೊಂಡ್ರೆ ಇನ್ಫೋಸಿಸ್, TCS ಇದು ಜೈಂಟ್ ಕಂಪನಿ. ಅದೇ ಥರ ಬ್ಯಾಂಕಿಂಗ್ ಕ್ಷೇತ್ರ ಅಂತ ನೀವು ತಗೊಂಡ್ರೆ HDFC ಬ್ಯಾಂಕ್, ICICI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವುದೋ ಚಿಕ್ಕದು ಪುಟ್ಟದು ಆ ಬ್ಯಾಂಕ್ಗಳು ಬೇಡ ನಮಗೆ. ಕರೂರ್ ವೈಶ್ಯ ಬ್ಯಾಂಕ್ ಇದೆ, ಅಥವಾ ನನಗೆ ಯಾವುದೋ ಫೆಡರಲ್ ಬ್ಯಾಂಕ್ ಇದೆ, ಅಥವಾ ಯಾವುದೋ RBL ಬ್ಯಾಂಕ್ ಇದೆ. ಈ ಥರನೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಆದರೆ ಈ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಶೇರ್ಸ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಪರಿಣತೆ ಜಾಸ್ತಿ ಬೇಕು. ಅಲ್ಲಿ ರಿಸ್ಕು ಜಾಸ್ತಿ ಇದೆ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಕೂಡ ಜಾಸ್ತಿ ಇದೆ. ಸೊ ಶುರುವಲ್ಲಿ ಈ ಥರ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಶೇರ್ಸ್ಗಳಿಗೆ ಹೋಗಬೇಡಿ.
ಬ್ಲೂ ಚಿಪ್ ಮತ್ತು ಲಾರ್ಜ್ ಕ್ಯಾಪ್ ಶೇರ್ಸ್ಗಳಿಂದ ಪ್ರಾರಂಭ ಮಾಡಿ ನಿಫ್ಟಿ 50 ಸ್ಟಾಕ್ಸ್ಗಳಲ್ಲೇ ಮಾತ್ರ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಿ. ಅಥವಾ ಏನೂ ಗೊತ್ತಿಲ್ವಾ, ನಿಫ್ಟಿ ETF ಬರುತ್ತೆ. ಅಂದ್ರೆ ನಿಫ್ಟಿ ಮೇಲೆ ಹೋದ್ರೆ ನಿಮ್ಮ ETF ಮೇಲೆ ಹೋಗುತ್ತೆ, ನಿಫ್ಟಿ ಕೆಳಗಡೆ ಹೋದ್ರೆ ETF ಕೆಳಗಡೆ ಬರುತ್ತೆ. ದೇಶ ಗ್ರೋ ಆದಂಗೆಲ್ಲ ಈ ನಿಫ್ಟಿ ETF ಕೂಡ ನಿಮಗೆ ಹತ್ತತ್ರ 15% ಆವರೇಜ್ ರಿಟರ್ನ್ ವರ್ಷಕ್ಕೆ ಬರುತ್ತೆ. ಬ್ಯಾಂಕಲ್ಲಿ ಇವತ್ತು ನನಗೆ 6-6.5%, 7% FD ರಿಟರ್ನ್ ಬಂದರೆ ಇಲ್ಲಿ ಅದರ 3 ಪಟ್ಟು ಆಯಿತು 20% ಅಂದರೂ ಕೂಡ. ಸೊ ಇವಾಗ ನೀವು ಹೇಳ್ಬೋದು ಹೋದ ವರ್ಷ ಆಗದವ್ರಿಗೆ ಎಲ್ಲಿ 20% ಬಂದೇ ಇಲ್ಲ, 0% ರಿಟರ್ನ್ ಅಂದರೆ, ಕೆಲವು ಸಲ ಏನಾಗುತ್ತೆ 40% ಒಂದೇ ವರ್ಷಕ್ಕೆ ರಿಟರ್ನು ಶೇರ್ ಮಾರ್ಕೆಟ್ ಕೊಡುತ್ತೆ, ಇನ್ನೊಂದು ವರ್ಷ -10% ಕೊಡುತ್ತೆ. ಆವರೇಜ್ ಆಗಿ ಸರಾಸರಿ ಒಂದು 15-20% ರಿಟರ್ನ್ ಬಂದರೂ ಕೂಡ ಶೇರ್ಸಲ್ಲಿ ದಟ್ ಇಸ್ ಅ ಗುಡ್ ರಿಟರ್ನ್. ಯಾಕಂದರೆ ಬ್ಯಾಂಕ್ FD ಕಂಪೇರ್ ಮಾಡಿದ್ರೆ 3 ಟೈಮ್ಸ್ ರಿಟರ್ನ್ ಅಂತ ಹೇಳ್ತೀನಿ. ಸೊ ಹೊಸೊಬ್ಬರು ಟೈಮ್ ಇಲ್ಲ ಅನ್ನೋರು, ಕೆಲಸಕ್ಕೆ ಹೋಗ್ತಿದ್ದೀನಿ, ನಾನು ಮಾರ್ಕೆಟ್ ಎಲ್ಲ ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ಅನಾಲಿಸಿಸ್ ಮಾಡೋದಕ್ಕೆ ನಂಗೆ ಗೊತ್ತಿಲ್ಲ ಅಂದರೆ ಮ್ಯೂಚುವಲ್ ಫಂಡ್ ರೂಟ್ಗೆ ಹೋಗಿ. ಇಲ್ಲ ನಾನು ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂಚೂರು ಜಾಸ್ತಿ ರಿಸ್ಕ್ ತೊಗೊಂಡ್ರು ನಂಗೆ ಹೈಯರ್ ರಿಟರ್ನ್ ಬೇಕು, ನನಗೆ ಅಧ್ಯಯನ ಮಾಡೋದಕ್ಕೆ ಟೈಮ್ ಇದೆ, ನನಗೆ ಡೈರೆಕ್ಟ್ ಈಕ್ವಿಟಿ ಶೇರ್ಸ್ಗೆ ಹಾಕ್ತೀನಿ ಅಂತಿದ್ರೆ ಶುರುವಲ್ಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅವಾಯ್ಡ್ ಮಾಡಿ ಲಾರ್ಜ್ ಕ್ಯಾಪ್ ಬ್ಲೂ ಚಿಪ್ ಶೇರ್ಸ್ಗಳಲ್ಲಿ ಮಾತ್ರ ಹೂಡಿಕೆ ಮಾಡಿ. ನಂತರ ಎಕ್ಸ್ಪೀರಿಯನ್ಸ್ ಬಂದಾದ ನಂತರ ಆಮೇಲೆ ಮಿಡ್ ಸ್ಮಾಲ್ ಕ್ಯಾಪಿಗೆ ಬನ್ನಿ. ಆದರೆ